ಅವ್ರುಗಳಿಗೂ ಅದೊಂದು ಪ್ರಶ್ನೆ ಇದೆ. ನಾವು ಯಾಕೆ RSS ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. RSSನ ಶಿಬಿರಗಳಲ್ಲಿ ಹಿಂದೂ ಧರ್ಮದ ವಿಶ್ವವ್ಯಾಪಕತೆಯನ್ನ ಕುಬ್ಜ ಮಾಡತಕ್ಕಂಥ ಪ್ರಯತ್ನವನ್ನ RSSನವರು ಮಾಡ್ತಿದ್ದಾರೆ. RSSನವರ ಅಸಂವಿಧಾನಿಕ ಕಾರ್ಯಕ್ಕೆ ಹಿಂದೂ ಧರ್ಮವನ್ನ ಒಂದು ಶೀಲ್ಡ್ ಆಗಿ ಹಿಡಿತಕ್ಕಂಥ ಪ್ರಯತ್ನವನ್ನ ನಾವು ಈ ನೆಲೆಯಲ್ಲಿ ಖಂಡಿಸಬೇಕು. ಎಲ್ಲರೂ RSSನ ಹೊಣೆಗಾರಿಕೆ ಇದ್ದವರ ಅಂದ್ರೆ ಅಲ್ಲ. ಉತ್ತರ ಕೊಡ್ತಿರೋರು ಯಾರು ಅಂದ್ರೆ ಅದು ಬಿಜೆಪಿಯ ನಾಯಕರು ಹೆಚ್ಚಿನದಾಗಿ. ಒಂದು ಚರ್ಚೆ ಏನು ಒಂದು ವಾರಗಳಿಂದ ನಡೀತಾ ಇದೆ, ಸರಿಸುಮಾರು ಒಂದು ವಾರಗಳಿಂದ. ಈ ಚರ್ಚೆ ಇವತ್ತು ನಿನ್ನೆದಲ್ಲ, ಅಥವಾ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಅದು ಕೇವಲ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ ಮಾತ್ರ ಅಲ್ಲ. ಈಗಲೂ RSSನಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಮತ್ತು RSSನಲ್ಲೇ ಸ್ವಯಂ ಸೇವಕರಾಗಿ RSSಗೆ ನಿಷ್ಠರಾಗೇ ಇರ್ತಕ್ಕಂಥವರ ಮಾತು ಅದೇ ಆಗಿದೆ. ಅವ್ರುಗಳಿಗೂ ಅದೊಂದು ಪ್ರಶ್ನೆ ಇದೆ. ನಾವು ಯಾಕೆ RSS ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. RSSನ ಶಿಬಿರಗಳಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆದಿರೋದು ನನ್ನ ಗಮನದಲ್ಲಿದೆ ಮತ್ತು ಈ ಚರ್ಚೆಗಳು ನಡೀತಲೇ ಇದೆ. ಆದ್ರೆ ಏನು ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರ್ತಿದ್ದಾರಲ್ಲ, ಅದೇನು ಸರ್ಕಾರದ ಆದೇಶ ಏನಲ್ಲ. ಅವರು ಪತ್ರದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮೋಹನ್ ಭಾಗವತ್ ಜಿ ಅಂತ ಹೇಳಿ ಅವ್ರನ್ನ ಗೌರವಪೂರ್ಣವಾಗಿ RSSನ ಸರಸಂಘ ಚಾಲಕರನ್ನ ಉಲ್ಲೇಖಿಸಿ ಅವರಿಗೊಂದು ಪತ್ರವನ್ನ ಬರೆದಿದ್ದಾರೆ. ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡಿಲ್ಲ, ನಿಮ್ಮ ದಾಖಲೆಗಳನ್ನೆಲ್ಲ ಕೊಟ್ಬಿಡಿ ಅಂತ ಅವ್ರು ಏನು ಹೇಳಿದ್ದಾರೆ. ಇದು RSSಗೆ ಒಂದು ಪ್ರಚನ್ನವಾದಂತಹ ಒಂದು ಒಳ್ಳೆಯ ಅವಕಾಶ. ಅದೇನು ಅಂದ್ರೆ ತನ್ನ ನಿಗೂಢತೆಯಿಂದ ಹೊರಗೆ ಬರಲಿಕ್ಕೆ RSSಗೆ ಇದಕ್ಕಿಂತ ದೊಡ್ಡ ಅವಕಾಶ ಇನ್ನೊಂದು ಸಿಕ್ಲಾರ್ದು. ಮತ್ತು ಈ ಹಿಂದೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಏನೇನೋ ತಕರಾರುಗಳು ಇದ್ದಿರಬಹುದು. ಯಾಕಂದ್ರೆ ಮೋಹನ್ ಭಾಗವತ್ ಅವರು ಮೊನ್ನೆ ಟ್ರಿವೆಂಡ್ರಮ್ನಲ್ಲಿ ಮಾತನಾಡ್ತಾ ಹೇಳಿದ್ರು, ನಾವು ಬ್ರಿಟಿಷ್ ಕಾಲದಲ್ಲಿ ಏನು ಪ್ರಾರಂಭವಾದ ಸಂಸ್ಥೆ, ಅಂದ್ರೆ 1925ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಸಂಸ್ಥೆ. ಆಗ ಅದನ್ನ ಬ್ರಿಟಿಷ್ ಸರ್ಕಾರದ ಕೆಳಗಡೆ ನಮ್ಗೆ ನೋಂದಣಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಮತ್ತು ಕೊಳ್ಳಲ್ಲ ಅನ್ನುವ ರೀತಿಯ ಮಾತುಗಳನ್ನು ಅವರು ಹೇಳಿದ್ದಾರೆ. ಸರಿ, ಈಗ ಅವರದ್ದೇ ಬೆಂಬಲಿತವಾಗಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಬಂದಿದೆ ಮತ್ತು ಅವರದ್ದೇ ಬೆಂಬಲಿತವಾದಂತಹ ಹಲವಾರು ಸರ್ಕಾರಗಳು ಹಲವಾರು ರಾಜ್ಯಗಳಲ್ಲಿ ಆಡಳಿತವನ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ RSS ತನ್ನ ನಿಗೂಢತೆಯಿಂದ ಹೊರಗೆ ಬರಲಿಕ್ಕೆ ಇರುವಂತ ಈ ಅವಕಾಶವನ್ನು ಬಳಸ್ಕೊಂಡು RSS ನೋಂದಣಿಯನ್ನು ಮಾಡ್ಕೋಬೇಕು. ಅವರೀಗ RSSನ ಸಮರ್ಥಕರು ಎಲ್ಲ ಕಡೆ ಮಾತಾಡೋದನ್ನ ನಾನು ಗಮನಿಸಿದ್ದೀನಿ. ಏನಂತ ಮಾತಾಡ್ತಿದ್ದಾರೆ? ಆರ್ಟಿಕಲ್ 19ರ ಪ್ರಕಾರ, 19ರ ಅನುಚ್ಛೇದಗಳ ಪ್ರಕಾರ ನಮ್ಗೆ ನೋಂದಣಿ ಮ್ಯಾಂಡೇಟರಿ ಅಲ್ಲ. ಸಂವಿಧಾನದ ವಿಧಿ 19ರ ಪ್ರಕಾರ ನಾವು ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳಿಕ್ಕೆ ನಮ್ಗೆ ಅಧಿಕಾರ ಇದೆ ಮತ್ತು ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ವಾದವನ್ನ ಮುಂದಿಡ್ತಾ ಇದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳೋದು, RSS ಹಲವಾರು ವ್ಯವಹಾರಗಳನ್ನ ನಡೆಸ್ತಾ ಇರ್ತಕ್ಕಂಥ ಮತ್ತು ಈಗಲೂ ಸಹ ಬಿಜೆಪಿಯನ್ನ RSSನ ರಾಜಕೀಯ ಮುಖವಾಣಿಯಾಗಿ ಅದು ಪ್ರಕಟ ಮಾಡ್ತಾ ಮತ್ತು ಅದರ ಕೆಳಗಡೆ ವಿದ್ಯಾರ್ಥಿಗಳ ಸಂಘಟನೆಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವನವಾಸಿ ಕಲ್ಯಾಣಕ್ಕಾಗಿ ವನವಾಸಿ ಕಲ್ಯಾಣಾಶ್ರಮ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಅದು ನಡೆಯುತ್ತೆ. ಅಂದ್ರೆ ಭಾರತೀಯ ಕಿಸಾನ್ ಸಂಘ, ಭಾರತೀಯ ಮಜ್ದೂರ್ ಸಂಘ, ಭಾರತೀಯ ಛಾತ್ರ ಪರಿಷತ್, ಪೂರ್ವ ಸೈನಿಕ ಪರಿಷತ್, ಈ ರೀತಿಯ ಹಲವಾರು ಸಂಸ್ಥೆಗಳನ್ನ RSS ನಡೆಸ್ತಾ ಇದೆ. ಹಲವಾರು ಸಂಸ್ಥೆಗಳನ್ನ RSS ನಡೆಸ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ಆ ಎಲ್ಲ ಸಂಸ್ಥೆಗಳನ್ನ ಅದು ಕೆಲವನ್ನ ನೋಂದಣಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ವಿಶ್ವ ಹಿಂದೂ ಪರಿಷತ್ತನ್ನು ಅದು ನೋಂದಣಿ ಮಾಡಿದೆ. ವಿಶ್ವ ಹಿಂದೂ ಪರಿಷತ್ ಅಂಗಸಂಸ್ಥೆ ಬಜರಂಗ ದಳವನ್ನು ಅದು ನೋಂದಣಿ ಮಾಡಿಲ್ಲ. ವಿಶ್ವ ಹಿಂದೂ ಪರಿಷತ್ತನ್ನ ನೋಂದಣಿ ಮಾಡ್ಕೊಂಡಿದೆ. ಈ ರೀತಿ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ RSS ಮಾತ್ರ ಇವೆಲ್ಲರ ಮಾತೃ ಸಂಸ್ಥೆಯಾಗಿ ಅಥವಾ ಅವರುಗಳೇ ತಮ್ಮ ಬೈಠಕಗಳಲ್ಲಿ ಸಂವಾದಗಳಲ್ಲಿ ಹೇಳುವಂತೆ ನಾವು ಆಲದ ಮರದಂತೆ ಈ ಎಲ್ಲ ಅವರ ಉಪಸಂಸ್ಥೆಗಳಿದಾವಲ್ಲ ಅದೆಲ್ಲ ಅದಕ್ಕೆ ನೇತು ಬಿದ್ದಂತಹ ಬಿಳಲುಗಳು ಅಂತ ಏನು ಅವ್ರು ಪ್ರಸ್ತಾಪ ಮಾಡ್ತಿದ್ದಾರೆ. ಅದೇ ಅಂತ ಆದ್ರೆ ಅವರು ತಮ್ಮ ಏನು ಆಲದ ಮರ ಇದೆಯಲ್ಲ, ಆಲದ ಮರವನ್ನ ಸಹಿತ ಯಾಕೆ ಅವರು ನೋಂದಣಿ ಮಾಡ್ಕೊಂಡಿಲ್ಲ ಅನ್ನುವಂಥ ಪ್ರಶ್ನೆಗೆ ಮೋಸ್ಟ್ಲಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ತುಂಬಾ ಕಷ್ಟವಾಗಬಹುದಾದಂತ ಸನ್ನಿವೇಶನಕ್ಕೆ ಬಂದಿದ್ದಾರೆ. ಮತ್ತು ಇತ್ತೀಚೆಗೆ ನನಗೆ ತುಂಬಾ ಅಸೂಕ್ಷ್ಮವಾಗಿ ಅವ್ರು ಮಾತಾಡಿದ್ದು ಅನಿಸಿದ್ದು, RSSನ ಸರಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವರು ಮಾತಾಡ್ತಾ ಹೇಳಿದ್ರು, ಹಿಂದೂ ಧರ್ಮನೂ ಸಹಿತ ನೋಂದಣಿಯಾಗಿಲ್ಲ. ನನಗೆ ಅನಿಸಿದ್ದು, ಮೋಹನ್ ಭಾಗವತ್ ಅವರಿಗೆ ಹಿಂದೂ ಧರ್ಮದ
ವಿಶ್ವವ್ಯಾಪಕತೆಯನ್ನ ಕುಬ್ಜ ಮಾಡ್ತಕ್ಕಂಥ ಪ್ರಯತ್ನವನ್ನ RSS ನವರು ಮಾಡ್ತಿದ್ದಾರೆ. ಇಷ್ಟಕ್ಕೂ ವಿಶ್ವದಲ್ಲಿ ಇರ್ತಕ್ಕಂಥ ಹಲವಾರು ಧರ್ಮಗಳು ಅಂತ ಏನ್ ಕರ್ಕೊಳ್ತಿದೀವಿ, ಮತಧರ್ಮಗಳು ಅಂತ ಏನ್ ಕರ್ಕೊಳ್ತಾ ಇದೀವಿ, ಅವು ಯಾವುದೂ ಸಹಿತ ನೋಂದಣಿ ಆಗಿಲ್ಲ ಅನ್ನೋದು ಭಾಗವತ್ ಅವರಿಗೆ ಗೊತ್ತಿರಬೇಕು ಮತ್ತು ನೋಂದಣಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮವನ್ನ RSS ನವರು ಯಾಕೆ ಹೋಲಿಸ್ಕೊತಿದ್ದಾರೆ ಅಂತಾನೆ ಗೊತ್ತಿಲ್ಲ. RSS ಹೇಳ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲೂ ಸಹಿತ ಹಿಂದೂ ಎನ್ನುವ ಶಬ್ದ ಇಲ್ಲ. ಅಲ್ಲದೆ ಹಿಂದೂ ಧರ್ಮ ಅಪೌರುಷೇಯವಾದ ಧರ್ಮ, ಎಲ್ರಿಗೂ ಗೊತ್ತಿದೆ. ಅದು ಮೋಹನ್ ಭಾಗವತ್ ಅವರು ಒಪ್ತಾರೆ, RSS ಸ್ವಯಂ ಸೇವಕರು ಒಪ್ತಾರೆ. ಹಿಂದೂ ಧರ್ಮದಲ್ಲಿ ಪುನರುತ್ಥಾನಕಾರರು ಬಂದಿದ್ದಾರೆ, ಸುಧಾರಕರು ಬಂದಿದ್ದಾರೆ ಹೊರತು ಹಿಂದೂ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಇದನ್ನು ಹಾಗಾಗಿ ಒಂದು ಅಪೌರುಷೇಯ ಧರ್ಮ ಅಂತ ಕರಿತೀವಿ. ಮತ್ತು ಹಿಂದೂ ಧರ್ಮಕ್ಕೆ ಆಧಾರ ಗ್ರಂಥಗಳು ಯಾವುದು ಅಂತಂದ್ರೆ ಶ್ರುತಿ, ಸ್ಮೃತಿ, ಪುರಾಣಗಳು. ಅದ್ರ ಜೊತೆಗೆ ಇತ್ತೀಚೆಗೆ ಹಲವಾರು ಚಿಂತಕರು ಈ ದೇಶದಲ್ಲಿ ಬೆಳೆದು ಬಂದಿರತಕ್ಕಂಥ ಜನಪದಗಳು, ಇವನ್ನೆಲ್ಲವನ್ನು ಸೇರಿಸಿಕೊಂಡು ಇದು ಹಿಂದೂ ಧರ್ಮದ ಒಂದು ಜೀವನ ಪದ್ಧತಿ, ಸಂಸ್ಕೃತಿ ಅಂತಾದ್ರೆ, ಸುಪ್ರೀಂ ಕೋರ್ಟೇ ಕೊಟ್ಟಿರ್ತಕ್ಕಂಥ ತೀರ್ಪಿನ ಪ್ರಕಾರ ಹಿಂದೂ ಧರ್ಮ ಒಂದು ವೇ ಆಫ್ ಲೈಫ್, ಒಂದು ಜೀವನ ಪದ್ಧತಿ ಅಂತಾದ್ರೆ, ಈ ಜೀವನ ಪದ್ಧತಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ RSS ಹಿಂದೂ ಧರ್ಮವನ್ನ ತಾನನ್ನು ನೋಂದಣಿ ಮಾಡಿಕೊಳ್ಳದೆ ಇರೋದಕ್ಕೆ ಡಿಫೆನ್ಸ್ ಆಗಿ ತಗೊಳ್ತಾ ಇರ್ತಕ್ಕಂಥದ್ದೇ ಅತಿ ದೊಡ್ಡದಾದಂತಹ ಮೂರ್ಖತನ ಅಂತ ಅನ್ಸುತ್ತೆ. ಮತ್ತು ಹಿಂದೂ ಧರ್ಮವನ್ನ ಅವರು ತುಂಬಾ ಕುಬ್ಜ ಮಾಡತಕ್ಕಂಥ ಪ್ರಯತ್ನವನ್ನ RSS ನವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೂಲಕ ನಾವು ಗಮನಿಸಬಹುದಾಗಿದೆ. ವಿಶೇಷವಾಗಿ ಶ್ರುತಿ, ಸ್ಮೃತಿ, ಪುರಾಣ ಮತ್ತು ಜನಪದಗಳ ಆಧಾರವಾಗಿರ್ತಕ್ಕಂಥ ಇಲ್ಲಿಯ ಈ ಜೀವನ ಪದ್ಧತಿಯ ಆಧಾರವಾಗಿರುವ ಈ ಧರ್ಮ RSS ಪ್ರತಿಪಾದಿಸ್ತಕ್ಕಂಥ ಏಕ ಭಾಷೆ, ಏಕ ಸಂಸ್ಕೃತಿ, ಏಕ ಆಚಾರ ಪದ್ಧತಿ, ಏಕದೇವ ಎನ್ನುವ ಸಂಗತಿಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಬಹು ಆರಾಧನಾ ಪದ್ಧತಿ ಇದೆ, ಬಹು ಆಹಾರ ಪದ್ಧತಿ ಇದೆ, ಬಹು ಆಚರಣ ಪದ್ಧತಿ ಇದೆ, ಬಹು ದೇವರನ್ನ ನಂಬತಕ್ಕಂಥ ಸಂಸ್ಕೃತಿ ಇದೆ. RSS ಏನನ್ನ ಪ್ರತಿಪಾದಿಸ್ತಾ ಇದೆ? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಮೋಹನ್ ಭಾಗವತ್ ಅವರು ಹಿಂದೂ ಧರ್ಮವನ್ನ ಅವರ ರಕ್ಷಣೆಗಾಗಿ ಎಳತಂದೆ ಅವರ RSS ನವರ ಅಸಂವಿಧಾನಿಕ ಕಾರ್ಯಕ್ಕೆ, ಕಾನೂನು ಬಾಹಿರ ಕೃತ್ಯಗಳಿಗೆ ಹಿಂದೂ ಧರ್ಮವನ್ನ ಒಂದು ಶೀಲ್ಡ್ ಆಗಿ ಹಿಡಿತಕ್ಕಂಥ ಅವರ ಪ್ರಯತ್ನವನ್ನ ನಾವು ಈ ನೆಲೆಯಲ್ಲಿ ಖಂಡಿಸಬೇಕಾಗ್ತದೆ. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದು, RSS ನಾನು ಮೊದಲೇ ಹೇಳಿದಂತೆ ತನ್ನ ನಿಗೂಢತೆಯ ಒಂದು ಪೊರೆಯನ್ನ ಕಳಚಲಿಕ್ಕೆ ಪ್ರಿಯಾಂಕ ಖರ್ಗೆಯವರ ಈ ಪತ್ರ ಆಧಾರವಾಗೋದಂತಾದ್ರೆ ಅವರು ಅದನ್ನು ಉಪಯೋಗಿಸ್ಕೊಂಡು ನೋಂದಣಿಯನ್ನು ಮಾಡಬೇಕು. ಇಷ್ಟಕ್ಕೂ ಅವರು ಕೆಲವರು ಹೇಳ್ತಾರೆ RSS ಯಾವುದೇ ವ್ಯವಹಾರವನ್ನು ಮಾಡೋದಿಲ್ಲ, ನಾವು ಮುಕ್ತವಾಗಿ ಬಯಲಲ್ಲಿರ್ತಕ್ಕಂಥ ಸಂಸ್ಥೆ ಅಂತ. ಇದು ಸುಳ್ಳು. ಯಾಕೆ ಅಂದ್ರೆ RSS ವ್ಯವಹಾರವನ್ನ ನಡೆಸುತ್ತೆ. ಹೇಗೆ ವ್ಯವಹಾರವನ್ನು ನಡೆಸುತ್ತೆ? RSS ಬೇರೆ ಬೇರೆ ಸಂದರ್ಭದಲ್ಲಿ ತನ್ನ ಬೇರೆ ಬೇರೆ ಉಪಸಂಘಟನೆಗಳ ಆಧಾರದಲ್ಲಿ ಜನರಿಂದ, ಸಂಸ್ಥೆಗಳಿಂದ ಹಣ ಸಂಗ್ರಹವನ್ನ ಮಾಡೋದಲ್ಲದೆ RSS ತಾನು ನೇರವಾಗಿ ಗುರುದಕ್ಷಿಣೆಯ ಮುಖೇನ RSS ನವರು ಏನು ನಿಧಿ ಸಂಗ್ರಹವನ್ನ ಮಾಡ್ತಾರೆ. ಆ ಗುರುದಕ್ಷಿಣೆಯನ್ನ ಅರ್ಪಣೆ ಮಾಡೋದು ಇಲ್ಲಿ ಅಂತಂದ್ರೆ RSS ನವರ ಧ್ವಜ, ಅದಕ್ಕೆ ಅವರು ಭಗವಧ್ವಜ ಅಂತ ಹೇಳ್ತಾರೆ. ಅದು ಅವರು RSS ನವರು ಹೇಳಿ, ಆದ್ರೆ ಅದು RSS ಸಂಘಟನೆಯ ಧ್ವಜ. ಅದು RSS ಸಂಘಟನೆಯ ಧ್ವಜದ ಕೆಳಗಡೆ ಕುಳಿತಿರ್ತಕ್ಕಂಥ ಅವರ ಸ್ವಯಂ ಸೇವಕರು ಅಂತ ಕರೆಸಿಕೊಂಡಿರುವ ಅಥವಾ RSS ನಿಂದ ಲಾಭವನ್ನ ಪಡೆಯಬಹುದಾದಂತಹ ಸರ್ಕಾರಿ ನೌಕರರು, ಅಧಿಕಾರಿಗಳು, ಇಂಥವರನ್ನ ಕೂರಿಸಿಕೊಳ್ಳುವಂತಹ RSS ಸಂಘಟನೆ ತಾನು ನಿಧಿಯನ್ನ ಸಂಗ್ರಹ ಮಾಡುವಾಗ ಹೇಳುತ್ತೆ, ಅವ್ರ ಉಪನ್ಯಾಸದಲ್ಲಿ ಹೇಳುತ್ತೆ, ಏನು ನಾವು ಇಲ್ಲಿ ಈ ನಿಧಿಯನ್ನ ಏನು ಸಮರ್ಪಣೆ ಮಾಡ್ತಿದೀವಿ, ಈ ಸಂಘದ ಈ ಧ್ವಜದ ಕೆಳಗಡೆ ಸಮರ್ಪಣೆ ಮಾಡ್ತಿದೀವಿ. ಸಂಘದ ಧ್ವಜವೇ ನಮ್ಗೆಲ್ಲರಿಗೂ ಸಹಿತ ಗುರು ಸಮಾನ. ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅರ್ಪಣೆ ಇದೆ ಅದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು. ಇದೇ ನಮ್ಮ ದಾನ ಮಾಡ್ತಕ್ಕಂಥ ನಮ್ಮ ಭಾರತದ ಪದ್ಧತಿ ಅನ್ನೋ ರೀತಿಯ ಮಾತುಗಳನ್ನ ಅವರು ಹೇಳ್ತಾರೆ. ಹಾಗಾದ್ರೆ RSS ನವರು ನಿಧಿ ಸಂಗ್ರಹವನ್ನು ಮಾಡುವ ಇದು RSS ಸ್ವಯಂ ಸೇವಕರು ಸಹಿತ ಅಲ್ಲಗಳೆಯಕ್ಕಾಗಲ್ಲ, RSS ಹಿತೈಷಿಗಳು ಸಹಿತ ಅಲ್ಲಗಳೆಯಕ್ಕಾಗೋದಿಲ್ಲ, RSS ಪದಾಧಿಕಾರಿಗಳು ಸಹಿತ ಅಲ್ಲಗಳೆಯಕ್ಕಾಗಲ್ಲ. ಅವ್ರು ಅಲ್ಲಗಳೆದ್ರೆ ಅವರಂತಹ ಒಂದು ಆತ್ಮವಂಚನೆಯನ್ನು ಮಾಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ಅನ್ಸುತ್ತೆ. ಯಾಕೆ ಅಂದ್ರೆ RSS ನವರು ಆ ರೀತಿ ನಿಧಿಯನ್ನ ಕೊಡೋ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ನಿಧಿ ಎಷ್ಟು ಕೊಟ್ರಿ, ಹೇಗೆ ಕೊಟ್ರಿ ಅನ್ನೋದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ RSS ಇರುತ್ತೆ ಅನ್ನುವಂಥ ನಿಗೂಢತೆಯ ಮಾತುಗಳನ್ನ, ನಿಗೂಢತೆಯ ವಿಚಾರಗಳನ್ನ ಪ್ರತಿಪಾದಿಸ್ತಲೇನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ RSS ಅರ್ಪಣೆಗೆ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಸಹಿತ ಒಂದು ಕವರನ್ನ ಕೊಡ್ತಾರೆ. ಆ ಕವರಿನ ಒಳಭಾಗದಲ್ಲಿ
ಏನ್ ಮಾಡ್ತಾರೆ, ಚಿಕ್ಕದಾಗಿ ಪೆನ್ಸಿಲ್ನಲ್ಲಿ ಅಥವಾ ಪೆನ್ನಲ್ಲಿ ಚಿಕ್ಕದಾಗಿ ಸೀರಿಯಲ್ ನಂಬರನ್ನು ಬರೀತಾರೆ. ಅಂದ್ರೆ ಯಾರು ಮೊದಲು ಎಂಟ್ರಿ ಕೊಡ್ತಾರೆ ಅವ್ರ ಹೆಸರನ್ನ ಬರ್ಕೊಂಡು ಅಥವಾ ಅವ್ರ ಹೆಸರಿನಲ್ಲಿ ಕೇಳಿ ಅವರಿಗೆ ಒಂದೊಂದು ಕವರ್ಗಳನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ RSSನ ಸಂಘಟಕರಿಗೆ ಅವರ ಸ್ವಯಂ ಸೇವಕರು ಅಂತ ಕರೆಸ್ಕೊಂಡವರು ಅಥವಾ ಅವರಿಂದ ಯಾವುದಾದ್ರೂ ಪರೋಕ್ಷವಾದಂತ ಲಾಭವನ್ನ ಬಯಸಬಹುದಾದಂತ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರು ಹೋಗಿ ಹಣವನ್ನ ಅರ್ಪಣೆ ಮಾಡ್ತಾರೆ, ಅವ್ರು ಎಷ್ಟು ಹಣವನ್ನ ಅರ್ಪಣೆ ಮಾಡ್ತಾರೆ ಅಂತ RSSನ ಆ ಸಂಘಟಕರಿಗೆ ಗೊತ್ತಾಗುತ್ತೆ. ಪ್ರತಿ ವರ್ಷವೂ ಸಹಿತ ಚಿಕ್ಕ ಪುಟ್ಟ ತಾಲೂಕುಗಳಿಗೆ ಸಹಿತ 50ರಿಂದ 60 ಲಕ್ಷ ರೂಪಾಯಿ ಸಂಗ್ರಹದ ಗುರಿಯನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಬೆಂಗಳೂರು ಮಹಾನಗರದಲ್ಲಿ ನಾನು ತಿಳಿದಂತೆ RSS ಬೆಂಗಳೂರಿನ ಮಹಾನಗರ, RSS ಚಿಂತಿಸುತ್ತಿರುವ ಮಹಾನಗರ, ನಮ್ಮ GBA ಅಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿ ಅಲ್ಲ, RSS ತಾನು ಮಹಾನಗರ ಅಂತ ಒಂದು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಮಹಾನಗರ ವ್ಯಾಪ್ತಿಯಲ್ಲಿ ನನಗಿದ್ದಂತೆ ಏನು ಬೆಂಗಳೂರಿನ ಕೇಂದ್ರ ಭಾಗಗಳು, ಉದಾಹರಣೆಗೆ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ ಏರಿಯಾ, ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಮಲ್ಲೇಶ್ವರಂ, ಇಂತಹ ಕೋರ್ ಏರಿಯಾ, ಅವರ ಕೇಶವ ಕೃಪೆ ಇರತಕ್ಕಂಥ ಚಾಮರಾಜಪೇಟೆ, ಈ ಎಲ್ಲ ಪ್ರದೇಶಗಳನ್ನು ಸೇರಿಸ್ಕೊಂಡು ಅವ್ರು ಏನೊಂದು ಮಹಾನಗರ ಅಂತ ಮಾಡ್ಕೊಂಡಿದ್ದಾರೆ. ಬರೀ RSS ತನ್ನ ಬೆಂಗಳೂರು ಮಹಾನಗರ ಒಂದರಿಂದಲೇ ಕಳೆದ ವರ್ಷದ ಗುರುದಕ್ಷಿಣೆಗೆ RSSನ ಗುರಿ ಸುಮಾರು 30 ಕೋಟಿ ರೂಪಾಯಿ ಇತ್ತು ಅಂತ. ಅಂದ್ರೆ ಬೆಂಗಳೂರಿನ ಇಷ್ಟು ನಾನು ಹೇಳಿರ್ತಕ್ಕಂಥ ಇಷ್ಟು ಚಿಕ್ಕ ವ್ಯಾಪ್ತಿಯೊಳಗಡೆ ಅವರ ಸಂಗ್ರಹದ ಗುರಿ. ಇಷ್ಟು ದೊಡ್ಡ ಮೊತ್ತವನ್ನ ಸಂಗ್ರಹಿಸ್ತಕ್ಕಂಥ ಅವರು ಹಾಗಾದ್ರೆ ಈ ಹಣವನ್ನ ಒಂದು ಲೆಕ್ಕಾಚಾರ ಒಪ್ಪಿಸೋದು ಬೇಡವೇ? ಇನ್ನು ನಾನು ನಿಮ್ಮ ಹತ್ರ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಾಗ ಕೇಳುಗರಲ್ಲಿ ನನ್ನ ಪ್ರಸ್ತಾವನೆ ಏನು ಅಂತಂದ್ರೆ, RSSನವರು ನಮ್ಮೂರಿನ ಗಣಪತಿ ಸಮಿತಿಗಳಿಂದ ಕೇಳಿ ತಿಳಿಬೇಕು. ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ಊರುಗಳಲ್ಲಿ ಎಲ್ಲಾ ಊರುಗಳಲ್ಲೂ ನಾವು ಗಣೇಶೋತ್ಸವನ ಆಚರಣೆ ಮಾಡ್ತೀವಿ. ದೊಡ್ಡದಾಗಿ ನಡೀತಕ್ಕಂಥ ಗಣೇಶೋತ್ಸವ ಇರುತ್ತೆ, ಒಂದೇ ದಿನದ ಗಣೇಶೋತ್ಸವ ನಡೆಸೋದಿರುತ್ತೆ, 3 ದಿನಗಳ ಗಣೇಶೋತ್ಸವ, 5 ದಿನ, 15 ದಿನ, ತಿಂಗಳಾನುಗಟ್ಟಲೆ ಗಣೇಶೋತ್ಸವ ನಡೆಸೋರು ಇರ್ತಾರೆ. ಆ ಗಣೇಶೋತ್ಸವ ನಡೆಸ್ತಕ್ಕಂಥ ಎಲ್ಲ ಗೆಳೆಯರು ಸಹಿತ ಅವರ ಸಮಿತಿಯಿಂದ ಪ್ರತಿ ವರ್ಷ ಲೆಕ್ಕಪತ್ರವನ್ನು ಜನರಿಗೆ ಒಪ್ಪಿಸ್ತಾರೆ. ಯಾರ ಹತ್ರ ಹಣ ಸಂಗ್ರಹಕ್ಕೆ ಬರ್ತಾರೆ ಅವ್ರ ಹತ್ರ ಕಳೆದ ವರ್ಷ ಸಂಗ್ರಹವಾದಂತಕ್ಕಂಥ ಮೊತ್ತ ಎಷ್ಟು, ಅದರಲ್ಲಿ ಎಷ್ಟು ಹಣ ಖರ್ಚಾಗಿ ಎಷ್ಟು ಉಳಿದಿದೆ, ಈ ವರ್ಷ ನಿಮ್ಮಿಂದ ನಮ್ಮ ನಿರೀಕ್ಷೆ ಏನು ಅಂತ ಹೇಳಿ ಜನರ ಹಣ ಕೇಳಲಿಕ್ಕೆ ಬರ್ತಾರೆ. ನಮ್ಮೂರಿನ ಗಣೇಶೋತ್ಸವ ಸಮಿತಿಗೆ ಇರಬಹುದಾದಂತ ಉತ್ತರದಾಯಿತ್ವ, ನಮ್ಮೂರಿನ ಯುವಕ ಸಂಘಗಳು, ಮಹಿಳಾ ಒಕ್ಕೂಟಗಳಿಗೆ ಇರಬಹುದಾದಂತ ಒಂದು ಉತ್ತರದಾಯಿತ್ವ RSSಗಿಲ್ವಾ? ತನ್ನ ಸ್ವಯಂ ಸೇವಕರನ್ನೇ ಯಾಕೆ ಅದು ಕತ್ತಲಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ? ಮತ್ತೆ ಅದಿಲ್ಲದೆ ಇವ್ರ ಲೆಕ್ಕಾಚಾರಗಳು ನೋಂದಾಯಿತ ಸಂಸ್ಥೆಯಾಗಿ ಸದಸ್ಯತ್ವವನ್ನು ಹೊಂದಿ ಇದ್ದಾಗ ಮಾತ್ರ ಅದು ನಾನು ವಿಶ್ವದಲ್ಲೇ ಅತಿ ದೊಡ್ಡ ಸಂಘಟನೆ ಅಂತ ಅದು ಕರ್ಕೋಬಹುದಾಗುತ್ತೆ. ಅದು ಏನೂ ಇಲ್ಲದೆ, ಅದನ್ನು ಏನೂ ಮಾಡುವ ಪ್ರಯತ್ನವನ್ನು ಮಾಡದೆ ನಾವು ವಿಶ್ವದ ಅತಿ ದೊಡ್ಡ ಸಂಘಟನೆ, 68 ಲಕ್ಷಕ್ಕೂ ಹೆಚ್ಚು ಶಾಖೆಗಳಿದ್ದಾವೆ ಅಥವಾ ಈ ರೀತಿಯ ಲೆಕ್ಕಾಚಾರಗಳನ್ನ ಏನು ಕೊಡ್ತಾರೆ, ಅದನ್ನ ಯಾಕೆ ನಂಬಬೇಕು? ಇದು ಪ್ರಶ್ನೆ ನಾನು ನಂಬೋದು ನೀವು ನಂಬೋದು ಪ್ರಶ್ನೆ ಅಲ್ಲ. RSSನ ಸ್ವಯಂ ಸೇವಕರೇ ಯಾಕೆ ಇದನ್ನು ನಂಬಬೇಕು? ಇತ್ತೀಚೆಗೆ ನಾನೊಂದು ಮಾಧ್ಯಮದ ಚರ್ಚೆಯಲ್ಲಿ ಭಾಗವಹಿಸಿದಾಗ RSS ಈ ಗುರುದಕ್ಷಿಣೆಯನ್ನ ಪಡಿತಕ್ಕಂಥ ಈ ನಿಗೂಢ ಕ್ರಮದ ಬಗ್ಗೆ, ಕವರ್ನಲ್ಲಿ ನಿಗೂಢವಾಗಿ ಚಿಕ್ಕ ಸಂಖ್ಯೆಯಲ್ಲಿ ನಂಬರ್ ಅನ್ನು ನಮೂದು ಮಾಡೋದ್ರ ಬಗ್ಗೆ ಹೇಳಿದಾಗ RSSನ ಪರವಾಗಿ ಚರ್ಚೆಗೆ ಬಂದು ಕೂತಿರ್ತಕ್ಕಂಥ ಒಬ್ರು ವ್ಯಕ್ತಿ, ಚೇಚೆ ಇದು RSS ಅಲ್ಲಿ ಈ ರೀತಿ ನಡೆಯಕ್ಕೆ ಸಾಧ್ಯನೇ ಇಲ್ಲ, ಸುಳ್ಳು ಅಂತಂದ್ರು. ಅದಕ್ಕೆ ಆಮೇಲೆ ಅದನ್ನ ಹಾಕಿದಾಗ ಆ ಚಾನಲ್ನವ್ರು ಯೂಟ್ಯೂಬ್ನಲ್ಲಿ ಅಲ್ಲಿ ಕಾಮೆಂಟ್ಗಳನ್ನ ನೋಡಿದೆ. ತುಂಬಾ ಜನ ಇಲ್ಲ, ಇದು ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಹೇಳಿರ್ತಕ್ಕಂಥ ವಿಚಾರ ಸರಿಯಾಗಿದೆ, ತಾನೂ RSSನ ಅರ್ಪಣೆಯನ್ನು ಮಾಡಿದವನಾಗಿದ್ದು ಸ್ವಯಂ ಸೇವಕನಾಗಿದ್ದವರು ಸಹಿತ ಹೇಳಿದ್ದಾರೆ, ಇಲ್ಲ ಈ ರೀತಿ ಅರ್ಪಣೆ ಮಾಡುವಂಥದ್ದು ಹೌದು, ಕವರಲ್ಲಿ ನಂಬರ್ ಅನ್ನ ಬರೆದಿಟ್ಕೊಳ್ತಕ್ಕಂಥದ್ದು ಹೌದು ಅನ್ನುವಂಥದ್ದನ್ನ ಹೇಳ್ತಾರೆ. ಹಂಗಂದ್ರೆ RSS ಮೇಲಿಂದ ಕೆಳಗೋರಿಗೂ ಸಹಿತ ಯಾವುದೇ ರೀತಿಯ ತನ್ನ ಆರ್ಥಿಕ ವ್ಯವಹಾರಗಳಿಗೆ ಉತ್ತರದಾಯಿತ್ವವನ್ನೇ ತೋರಿಸ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ RSS ತನ್ನ ಅರ್ಥ ವ್ಯವಹಾರದಲ್ಲೂ ಸಹಿತ ನಿಗೂಢತೆಯನ್ನ ಇಟ್ಕೊಂಡಿದೆ ಅನ್ನುವಂಥದ್ದು ಅರ್ಥ. ಹಾಗಾದ್ರೆ ತುಂಬಾ ಜನರಿಗೆ ಕುತೂಹಲ ಮತ್ತು ಗೊಂದಲ ಇದೆ. ಹಾಗಾದ್ರೆ RSSನ ಕಚೇರಿಗಳಲ್ಲೇನು? ಉದಾಹರಣೆಗೆ ಬೆಂಗಳೂರಿನಲ್ಲಿ ಕೇಶವ ಕೃಪಾ, ಕೇಶವ ಶಿಲ್ಪ, ಮಧುಕೃಪ, ಮಾಧವ ಕೃಪಾ ಅನ್ನುವಂತಹ ಹಲವಾರು, ಧರ್ಮಶ್ರೀ, ಈ ರೀತಿ ಹಲವಾರು ಹೆಸರಿನ ದೊಡ್ಡ ದೊಡ್ಡ ಕಟ್ಟಡಗಳಿದ್ದಾವೆ. ದೊಡ್ಡ ದೊಡ್ಡ ಏನು ಕಾರ್ಪೊರೇಟ್ಗಳನ್ನ ನಾಚುವಂತಹ ಬಿಲ್ಡಿಂಗ್ ಗಳನ್ನ ಅವ್ರು ಕಟ್ಟಿದ್ದಾರೆ. ಹಾಗಾದ್ರೆ ಅದನ್ನೆಲ್ಲ ಎಲ್ಲಿದೆ ಅಂದ್ರೆ ಅದು ಯಾವುದು ಸಹಿತ RSSನ ಹೆಸರಲ್ಲಿರೋದಿಲ್ಲ. ಅದರ ಬದಲಿಗೆ ಬೇರೆದೇ ಆದಂತ ಒಂದು 5-6 ಜನ ಇರುವ ಮತ್ತು RSSನಲ್ಲಿ ಎಂತಹ ನಿಗೂಢ ಪಾತ್ರವನ್ನ ವಹಿಸಬಹುದಾದಂತಹ ಸಮುದಾಯದ ಕೆಲವೇ ವ್ಯಕ್ತಿಗಳನ್ನ ಸೇರಿಸಿಕೊಂಡು ಆ ಟ್ರಸ್ಟ್ ಅನ್ನ ರಚನೆ ಮಾಡುತ್ತಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಕರ್ನಾಟಕ ದಕ್ಷಿಣ RSSನ ದೃಷ್ಟಿಯಿಂದ ಕರ್ನಾಟಕ 2 ಪ್ರಾಂತ, ಕರ್ನಾಟಕದ ಉತ್ತರ ಪ್ರಾಂತ, ಕರ್ನಾಟಕದ ದಕ್ಷಿಣ ಪ್ರಾಂತ. ಕರ್ನಾಟಕದ ದಕ್ಷಿಣ ಪ್ರಾಂತದ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನ ಶಂಕರಪುರದ ಇಲ್ಲಿರ್ತಕ್ಕಂಥ ಕೇಶವ ಕೃಪಾ.
ಹಾಗಾದ್ರೆ ಕೇಶವ ಕೃಪದ ವಿಳಾಸವನ್ನ ತೋರಿಸಿಯೇ RSS ತನ್ನ ಪ್ರಚಾರ ಪತ್ರ ಭಿತ್ತಿಪತ್ರಗಳನ್ನೆಲ್ಲವನ್ನೂ ಬಿಡುಗಡೆ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ನಮ್ಮ RSSನ ಆಸ್ತಿ ಇದು ಅಂತ ಹೇಳಿ ಒಂದು RSSನ ಹೆಸರಿನಲ್ಲೇ ಲೆಕ್ಕವನ್ನು ಒಪ್ಪಿಸ್ಲಿಕ್ಕೆ ಅವ್ರಿಗೆ ಇರ್ತಕ್ಕಂಥ ಭಯವಾದ್ರೂ ಏನು ಇದನ್ನ ನಾವು ಜನರೆದುರುಗಡೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂತ ಒಂದು ಸಂದರ್ಭವನ್ನ ಕರ್ನಾಟಕದ ಗೃಹ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಈ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಿರೋರು ಯಾರು? ಎಲ್ಲರೂ RSSನ ಹೊಣೆಗಾರಿಕೆ ಇದ್ದವರ ಅಂದ್ರೆ ಅಲ್ಲ. ಉತ್ತರ ಕೊಡ್ತಿರೋರು ಯಾರು ಅಂದ್ರೆ ಅದು ಬಿಜೆಪಿಯ ನಾಯಕರು. ಹೆಚ್ಚಿನದಾಗಿ ಬಿಜೆಪಿಯ ನಾಯಕರು ಉತ್ತರ ಕೊಡ್ತಕ್ಕಂಥ ಬಿಜೆಪಿ ಅವರಿಗೆ ಹೇಳ್ತೀನಿ, ಹಾಗಾದ್ರೆ ನೀವು ಯಾಕೆ ಭಾರತೀಯ ಜನತಾ ಪಕ್ಷವನ್ನ ನೀವು ನೋಂದಾಯಿಸಿದ್ದೀರಿ? ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ಯಾಕೆ ಅದನ್ನು ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿಕೊಂಡಿದ್ದೀರಿ? ನೀವು ಸಹಿತ RSS ತರನೇ ನಿಗೂಢವಾಗಿ ಪ್ರತಿ ಚುನಾವಣೆಗೆ ನಿಮ್ದೊಂದು ಕಮಲದ ಗುರುತಿಲ್ಲದೆ ಬೇರೆ ಬೇರೆ ಗುರುತನ್ನು ಪಡೆದು ಎಲ್ಲರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಚುನಾವಣೆಗೆ ನಿಲ್ಲಿ. ಎಲ್ಲಿ ಅಧಿಕಾರವನ್ನ ಗ್ರಹಣ ಮಾಡಬೇಕೋ, ಎಲ್ಲಿ ತಾವು ತಮ್ಮ ಪ್ರಭಾವಿಗಳಾಗಿರ್ತಕ್ಕಂಥ ಅವಕಾಶವನ್ನು ಗಿಟ್ಟಿಸ್ಬೇಕೋ ಅಲ್ಲೆಲ್ಲವೂ ಸಹಿತ ಈ ರೀತಿಯನ್ನು ಮಾಡ್ತಾ ಇವತ್ತು ಚರ್ಚೆಯಲ್ಲಿ ಒಬ್ರು ಹಿರಿಯರಾದಂಥವರು ಟಿವಿ ಚಾನಲ್ ಚರ್ಚೆ ಮಾಡ್ತಾ ಹೇಳಿದ್ರು, RSSನವ್ರನ್ನ ಬಿಜೆಪಿಗರು ಅಥವಾ ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಅದನ್ನು ತಾಯಿ ಸ್ವರೂಪದಲ್ಲೋ ತಂದೆ ಸ್ವರೂಪದಲ್ಲೋ ನೋಡೋದಾದ್ರೆ ನೀವೆಲ್ಲರೂ ಸಹಿತ ಈ ರೀತಿಯಾಗಿ ನಮ್ಮ ತಾಯಿ ಸ್ವರೂಪಿಯಾಗಿರ್ತಕ್ಕಂಥ RSS ಇರ್ಬೋದು, ತಮ್ಮ ತಂದೆ ಪಿತೃ ಸ್ವರೂಪರಾಗಿರ್ತಕ್ಕಂಥ RSS ಅನ್ನ ಈ ನಿಗೂಢತೆಯಿಂದ ಹೊರಗೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೇದು ಅನ್ನುವಂಥ ಅಭಿಪ್ರಾಯಗಳನ್ನ ನೀವೆಲ್ಲ ಯಾಕೆ ಹೊಂದೋದಿಲ್ಲ ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ವಿಶೇಷವಾಗಿ ಬಿಜಾಪುರದ ಸಂಸದರಿರ್ಬೇಕು ರಮೇಶ್ ಜಿಗಜಿಣಗಿ ಅವರು ಸಹಿತ ಯಾರು ಅರ್ಜಿ ಹಾಕಿ ಯಾವ ಜಾತಿಯಲ್ಲೂ ಹುಟ್ಟಿರೋದಿಲ್ಲ. ಅವ್ರ ಹುಟ್ಟಿನ ಕಾರಣಕ್ಕಾಗಿ, ಅವ್ರ ರಿಸರ್ವೇಶನ್ ಕಾರಣಕ್ಕಾಗಿ ಅವರು ದಲಿತ ಸಮುದಾಯದವರು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ರಮೇಶ್ ಜಿಗಜಿಣಗಿ ಅವರೇನು RSSನ ಮೂಲ ಸ್ವಯಂ ಸೇವಕರಾಗಕ್ಕೆ ಸಾಧ್ಯ ಇಲ್ಲ. ಅವರು ಜನತಾ ಪರಿವಾರದಿಂದ RSSಗೆ ಹೋದವರು. ಅವರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, RSSನ ಲೆಕ್ಕ ಕೇಳುವುದು ಈ ದಲಿತನಿಗೆ ಯಾಕೆ ಅಂತ. ಇದೇ ಪ್ರಶ್ನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡುವ ಪ್ರಯತ್ನವನ್ನು ಮಾಡಿದಾಗ ಆಗ್ಲೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ RSS ಪ್ರಣೀತವಾಗಿರ್ತಕ್ಕಂಥ ಸಂಘಟನೆಗಳು ಮತ್ತು RSSನವರು ಕೇಳಿದ್ದೇನು ಅಂದ್ರೆ, ಹಿಂದೂ ಕೋಡ್ ಬಿಲ್ ಅನ್ನ ರಚನೆ ಮಾಡೋದಕ್ಕೆ ನೀನು ಯಾರು ಅಂತ. ಅಂದ್ರೆ ಪ್ರಿಯಾಂಕ ಖರ್ಗೆ ಅವರನ್ನ RSS ಈ ರೀತಿ ಪ್ರಶ್ನೆಯನ್ನ ಕೇಳುವ ಮುಖೇನ ಮತ್ತು ತನ್ನ ಸಮಸ್ಯೆಗೆ ಹಿಂದೂ ಧರ್ಮವನ್ನ ಜೊತೆಗಿಟ್ಟುಕೊಂಡು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನ, ಅನನ್ಯತೆಯನ್ನ, ವಿಶ್ವವ್ಯಾಪಕತೆಯನ್ನ ಅವಮಾನಿಸುವ, ಕುಬ್ಜಗೊಳಿಸುವ ಪ್ರಯತ್ನವನ್ನ RSSನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಜನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇದ್ರ ಹೊತ್ತಿನಲ್ಲಿ ತುಂಬಾ ಸಂದರ್ಭದಲ್ಲಿ ನೋಡ್ಬೇಕು, ಯಾವಾಗ್ಲೂ ನಾವು ಹೇಳ್ಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಬಗ್ಗೆ ಈಗ ಪ್ರಶ್ನೆ ಮಾಡ್ತಕ್ಕಂಥದ್ದೇ ತಪ್ಪು ಅಂತ ಒಬ್ರು ಪತ್ರಕರ್ತರು ಚರ್ಚೆಯಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ RSS ಈ ದೇಶದ ಜನರಿಗೆ ತನ್ನ ಉತ್ತರದಾಯಿತ್ವವನ್ನು ಹೊಂದೋದು ಬೇಡವಾ? ಮತ್ತು RSS ನೋಡಿ ಪ್ರತಿ ಸಂದರ್ಭದಲ್ಲಿ ಸಹಿತ ರಾಷ್ಟ್ರೀಯತೆ ಅಂತ ಇದನ್ನೆಲ್ಲ ಹೇಳ್ತಿರೋ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಗಂಭೀರವಾದ ಸಮಸ್ಯೆಗಳು, ಈಗ ಬೆಲೆ ಏರಿಕೆಯ ವಿಚಾರ RSSಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಲ್ಲ. ಬೆಲೆ ಏರಿಕೆ ವಿಚಾರ, ಇವತ್ತು ನೀಟ್ ಪರೀಕ್ಷೆಯನ್ನು ನಿರ್ವಹಿಸುವ ವಿಚಾರದಲ್ಲಿ ವಿಪುಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಆ ಕಾರಣಕ್ಕಾಗಿ ಭವಿಷ್ಯದ ಭಾರತವನ್ನು ಕಟ್ಟಬೇಕಾದಂತ ಯುವಕರುಗಳು ಆತ್ಮಹತ್ಯೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ RSSಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಲ್ವಾ? RSS ಈ ದೇಶದ ನೆಲ, ಜಲ, ಸಂಸ್ಕೃತಿಯ ವಿಚಾರದಲ್ಲಿ ತನ್ನ ನಿಲುವನ್ನ ಯಾವತ್ತಾರು ಪ್ರಕಟ ಮಾಡಿದ್ವಾ? RSS ಏನಿದ್ರು ಅದಕ್ಕೊಂದು ದೇವ ಭಾಷೆ, ಅದಕ್ಕೊಂದು ರಾಷ್ಟ್ರ ಭಾಷೆ. RSSನ ಕಲ್ಪನೆ ಇರತಕ್ಕಂಥದ್ದು ಈ ದೇಶದ ಅಧಿಕಾರವನ್ನ ಹಿಡಿಯಬೇಕು ಎನ್ನುವ ಏಕಮಾತ್ರ ಕಾರಣವೇ RSSಗಿದೆ ಬಿಟ್ರೆ ಅದಕ್ಕಾಗಿ ರಾಜಕೀಯ ಪಕ್ಷವಾಗಿ ಬಿಜೆಪಿ ಅನ್ನೋದು ಮುಂದಕ್ಕೆ ಬಿಟ್ಟಿದೆ. ಆ ಬಿಜೆಪಿ ಅನ್ನೋದು ನೋಂದಣಿಯನ್ನ ಮಾಡಿಸಿದೆ ಮತ್ತು ಸರ್ಕಾರದಿಂದ ನಾವು ಯಾವುದೇ ಅನುದಾನವನ್ನ ಪಡೆಯೋದಿಲ್ಲ ಅಂತ ಹೇಳ್ತಾರಲ್ಲ, ಇದರಲ್ಲಿ ಒಂದು ನೈತಿಕತೆಯನ್ನು ತಾವು ಪ್ರಕಟ ಮಾಡಬೇಕು. RSS ನೇರವಾಗಿ ಸರ್ಕಾರದಿಂದ ಯಾವುದೇ ಅನುದಾನವನ್ನ ಪಡೆಯೋದಿಲ್ಲ ಅಂತ ನಾನು ಒಪ್ಪಿದ್ರೂ ಸಹಿತ RSS ತನ್ನ ಉಪಸಂಸ್ಥೆಗಳಿಗೆ ಸರ್ಕಾರದ ಜಾಗವನ್ನ ಪಡೀತಕ್ಕಂಥ ಕೆಲಸವನ್ನ ಮಾಡಿದೆ. ತನ್ನ ರಾಷ್ಟ್ರೋತ್ಥಾನ ಪರಿಷತ್ತಿನ ಶಾಲೆಗಳಿಗೆ ಸರ್ಕಾರದಿಂದ ಜಾಗವನ್ನು ಪಡಿತಕ್ಕಂಥ ಅವಕಾಶವನ್ನು ಅದು ಗಿಟ್ಟಿಸಿಕೊಂಡಿದೆ. ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ತನ್ನ ಉಪ ಪ್ರಕಲ್ಪಗಳ ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುದಾನವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತು ಈ ದೇಶದಲ್ಲಿ ವಕ್ಫ್ ಆಸ್ತಿಯಿಂದ ಹಿಡಿದು
ಶಾಲಾ ಸಂಸ್ಥೆಗಳ ಆಸ್ತಿಯಿಂದ ಹಿಡಿದು ಮದ್ರಸದಿಂದ ಹಿಡಿದು ಮಠ ಮಾನ್ಯಗಳ ಆಸ್ತಿಗಳಿಂದ ಹಿಡಿದು ಈ ದೇಶದಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ರಾಮಕೃಷ್ಣ ಮಿಷನ್ ಅದು ಹಿಂದೂ ಧರ್ಮದ ಕೆಲಸವನ್ನು ಮಾಡ್ತಾ ಇಲ್ವಾ? ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಉದಾತ್ತ ಚಿಂತನೆಗಳನ್ನ ಜನರೆದುರುಗಡೆ ಬಿತ್ತುವ ಕೆಲಸವನ್ನು ಮಾಡ್ತಾ ಇಲ್ವಾ? ಅದು ಸಹಿತ ತನ್ನ ಸಂಸ್ಥೆಯನ್ನು ನೋಂದಣಿ ಮಾಡಿ ತನ್ನ ಸಂಘ ಸದಸ್ಯರುಗಳಿಗೆ ಲೆಕ್ಕಪತ್ರವನ್ನು ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ಮಠಮಾನ್ಯಗಳು, ಅದು ಶೃಂಗೇರಿ ಪೀಠದಿಂದ ಹಿಡಿದು ಆದಿಚುಂಚನಗಿರಿ ಪೀಠದವರೆಗೆ, ಸಿದ್ಧಗಂಗಾ ಮಠದಿಂದ ಹಿಡಿದು 3000 ಮಠದವರೆಗೆ ತನ್ನ ಭಕ್ತಾದಿಗಳ ಭಕ್ತ ಮಂಡಳಿಗಳನ್ನ ಇಟ್ಕೊಂಡು ಒಂದು ನೋಂದಾಯಿತ ವ್ಯವಹಾರಗಳನ್ನ ನಿರ್ವಹಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ RSS ಮಾತ್ರ ತನ್ನ ನಿಗೂಢತೆಯಿಂದ ಹೊರಗೆ ಬಾರದೆ ಇರತಕ್ಕ ಕಾರಣ ಏನು ಅಂದ್ರೆ, RSS ಯಾವತ್ತೂ ಸಹಿತ ಈ ಸಂವಿಧಾನವನ್ನ ಒಪ್ಪಿಲ್ಲ. ಈ ಸಂವಿಧಾನವನ್ನ, ಭಾರತದ ಸಂವಿಧಾನವನ್ನ ಒಪ್ಪದೇ ಇರತಕ್ಕಂಥ RSS ನೋಂದಣಿ ಪ್ರಕ್ರಿಯೆಯಿಂದ ಹಿಂಜರಿಯತಕ್ಕಂಥ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ಚರ್ಚೆಯಲ್ಲಿ, ಈ ಮಾತುಕತೆಯಲ್ಲಿ ನಾನು ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನದೊಂದು ಸ್ಪಷ್ಟವಾದ ಸಂಗತಿ ಏನು ಅಂತಂದ್ರೆ RSS ಜನರಿಗೆ ಎಲ್ಲೆಲ್ಲಿ ತಾನು ಸೇವೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಆ ಸೇವೆಯನ್ನು ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಸಹಿತ RSS ನವರು ಒಂದು ಫೋಟೋವನ್ನು ಬಿಡುಗಡೆ ಮಾಡ್ತಾರೆ. ನೆರೆ ಹಾವಳಿಯ ಸಂದರ್ಭದಲ್ಲಿ, ಬರ ನಿರ್ವಹಣೆಯ ಸಂದರ್ಭದಲ್ಲಿ RSS, ನನಗೆ ಗೊತ್ತಿದೆ 1 ದಿನ 2 ದಿನದ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಿ, ಅದ್ರ ಬಗ್ಗೆನೂ ನನಗೇನು ನಿಮ್ಮ ತಕರಾರಿಲ್ಲ, ಗೌರವ ಇದೆ. ಆದ್ರೆ RSS ನವರು ಬದಲಾವಣೆ ಆಗಿಲ್ವಾ ಅಂದ್ರೆ, ನೀವು ಬದಲಾವಣೆ ಆಗೋ ಪ್ರಯತ್ನ ಮಾಡಿದ್ದೀರಿ. ಯಾವ ರೀತಿ ಪ್ರಯತ್ನ ಮಾಡಿದ್ದೀರಿ? RSS ನವರು ನಿಮ್ಮ ಯೂನಿಫಾರ್ಮ್ ಚಡ್ಡಿಯನ್ನು ಹಾಕೋತಾ ಇದ್ರಿ. ಈಗ ಒಂದು 6-7 ವರ್ಷಗಳಿಂದ ಅದನ್ನ ಬದಲಾಯಿಸಿ ಪ್ಯಾಂಟ್ ಅನ್ನು ಹಾಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀರಿ. RSS ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀರಿ. ಡಿಜಿಟಲ್ ಇಂಡಿಯಾ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಈ ಹೊತ್ತಿನಲ್ಲಿ ಭವಿಷ್ಯದಲ್ಲಿ ನೀವು ಅರ್ಪಣೆ ಮಾಡಬೇಕಂತಾದ್ರೆ ನೀವು ಸಹಿತ ನಿಮ್ಮ ಸಂಘಟನೆಯ ಧ್ವಜದ ಕೆಳಗಡೆ ಒಂದು ಸ್ಕ್ಯಾನರ್ ಅನ್ನು ಇಡಬೇಕಾದಂತ ಪರಿಸ್ಥಿತಿ ಬರ್ಬೋದು. ಗೂಗಲ್ ಟ್ರಾನ್ಸ್ಫಾರ್ಮ್ಗೆ ಮಾಡ್ಲಿಕ್ಕಂತ ಅವಕಾಶವನ್ನು ನೀವು ಪಡೆಯಬೇಕಾದಂತ ಸಂದರ್ಭ ಬರ್ಬೋದು. ಹಾಗೆಲ್ಲವೂ ಸಹಿತ ನೀವು ಬೇರೆ ಬೇರೆ ಯಾವುದೋ ಒಂದು ಉಪಸಂಸ್ಥೆಗಳ ಹೆಸರಿನಲ್ಲಿ ಆ ಹಣವನ್ನು ವಿನಿಯೋಗಿಸಿಕೊಂಡು ಅರ್ಥಲೋಪಗಳನ್ನ ಮಾಡೋ ಬದಲು ನೀವೇ ಪ್ರತಿಪಾದಿಸಬಹುದಾದಂತ ಅರ್ಥ ಶೌಚವನ್ನ ನೀವು ಕಾಪಾಡಿಕೊಳ್ಳುವುದು ಹೌದು ಅಂತಾದ್ರೆ, ಒಂದು ನೈತಿಕ ಮೌಲ್ಯಗಳನ್ನ ಪ್ರಕಟ ಮಾಡುವುದು ಹೌದು ಅಂತಾದ್ರೆ, ನೀವುಗಳು ನೋಂದಣಿಯನ್ನ ಮಾಡಿ ಕೊನೆಯ ಪಕ್ಷ ನಿಮ್ಮ ಸ್ವಯಂ ಸೇವಕರಾದ್ರೂ ಗೊಂದಲದಿಂದ ಹೊರಗೆ ಬರ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಮತ್ತು ನಾನು ಈ ಸಂದರ್ಭದಲ್ಲಿ ಒಂದು ಹೇಳೋದು, ಇದನ್ನ ನನ್ನ ಚರ್ಚೆಯನ್ನು ಮುಗಿಸೋ ಸಂದರ್ಭದಲ್ಲಿ ಅದೇನು ಅಂದ್ರೆ, RSS ತುಂಬಾ ಸಂದರ್ಭದಲ್ಲಿ ಹೇಳ್ತಾ ಇರುತ್ತೆ, ಪಾಕಿಸ್ತಾನ ಭಾರತದ ವಿಚಾರದಲ್ಲಿ ಅದು ಮಾತಾಡ್ತಾ ಇರುತ್ತೆ. ಹೌದು, ಪಾಕಿಸ್ತಾನ ನಮ್ಮ ಭಾರತದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಅದ್ರ ಜೊತೆ ಜಗಳ ಮಾಡುವ ಬದಲು ನಾವು ಒಂದು ವಿಶ್ವಾಸವನ್ನು ವೃದ್ಧಿ ಮಾಡಿಕೊಂಡು ಹೋಗೋದ್ರಿಂದ ಎರಡೂ ದೇಶಗಳಿಗೆ ಕ್ಷೇಮ ಅನ್ನುವಂಥ ಅಭಿಪ್ರಾಯನೂ ಸತ್ಯ. ಆದರೆ ಇದನ್ನ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಸಂಘಟನೆಗಳು, ನಾಯಕರು ಏನಾದರೂ ಮಾತುಕತೆಯನ್ನ ಮಾಡಿ ಅಂತ ಹೇಳಿದ ಕೂಡಲೇ RSS ನವರಿಗೆ ಸಿಟ್ಟು ಬರುತ್ತೆ, ತನ್ನ ಉಪಸಂಸ್ಥೆಗಳ ಮೂಲಕ ಗಲಾಟೆಯನ್ನು ಮಾಡಿಸುತ್ತೆ. ಬಿಜೆಪಿಯವರಂತೂ ದೊಡ್ಡದಾಗಿ ಬೊಬ್ಬೆಯನ್ನು ಹೊಡಿತಾರೆ. ಆದ್ರೆ RSSನೇ ನಾಯಕರಾದಂತಹ ಮೋಹನ್ ಭಾಗವತ್ ಅವರು, ದತ್ತಾ ಹೊಸಬಾಳೆ ಅವರು ಇವತ್ತಿಗೂ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಅನ್ನು ಮಾಡಿದಾಗ ಮಾಧ್ಯಮಗಳಿಂದ ಹಿಡಿದು ಈ ದೇಶಾದ್ಯಂತ RSS ಒಂದು ಮುನ್ನೆಲೆಗೆ ಬಂದು ಚರ್ಚೆ ಆಗಲ್ಪಡುತ್ತೆ. ಇಷ್ಟೆಲ್ಲ ಮುನ್ನೆಲೆಗೆ ಬಂದು ಚರ್ಚೆ ಮಾಡಿ ಈ ದೇಶದ ಅಧಿಕೃತ ಸಂಸ್ಥೆಯಾಗಿ, ಈ ದೇಶದ ಪ್ರಧಾನಮಂತ್ರಿ ಕ್ಯಾಬಿನೆಟ್ಗಳನ್ನ ನಾವು ಪರೋಕ್ಷವಾಗಿ ನಿಯಂತ್ರಣ ಮಾಡ್ತೀವಿ ಅನ್ನುವಂತಹ ಭಾರಿ ದೊಡ್ಡ ಒಳಗಿನ ವಿಶ್ವಾಸವನ್ನು ಹೊಂದಿ ಒಂದೊಂದು ಸಂದರ್ಭದಲ್ಲಿ ಅಹಂಕಾರದ ಮಾತುಗಳಾಗಿ ಪ್ರಕಟ ಮಾಡ್ತಕ್ಕಂಥ ನೀವು ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಘಟನೆಗೆ ಒಂದು ಅಧಿಕೃತ ಚಾಪನ್ನ ಒತ್ತಲೇಬೇಕಾಗತ್ತೆ. ಮತ್ತು ತುಂಬಾ ಸ್ಪಷ್ಟವಾಗಿ ಹೇಳಬೇಕು, RSS ಎಂದಿಗೂ ಸಹಿತ ಹಿಂದೂ ಧರ್ಮವನ್ನ ಪ್ರತಿನಿಧಿಸುವ ಸಂಘಟನೆ ಆಗಲು ಸಾಧ್ಯವಿಲ್ಲ. ಹಿಂದೂ ಧರ್ಮ ಎನ್ನುವುದು ಅಪೌರುಷೇಯ ಧರ್ಮ. ಇಲ್ಲಾದ್ರೆ RSS ನವರು ಮುಂದೊಂದು ದಿನ ಹಿಂದೂ ಧರ್ಮದ ಸ್ಥಾಪಕರೇ ನಾವು ಎನ್ನುವ ಕ್ಲೈಮ್ ಮಾಡಬಹುದಾದಂತ ಎಲ್ಲ ಸಾಧ್ಯತೆಗಳಿರ್ತದೆ. ಆದ್ರಿಂದ ಹಿಂದೂ ಧರ್ಮ ಅನ್ನುವಂಥದ್ದು ಅಪೌರುಷೇಯವಾದದ್ದು. ಇದನ್ನ ನಿಮ್ಮ ಡಿಫೆನ್ಸಿಗಾಗಿ ನೀವು ಅದನ್ನ, ಹಿಂದೂ ಧರ್ಮವನ್ನ ಒಂದು ಗುರಾಣಿಯಾಗಿ ಹಿಡಿತಕ್ಕಂಥ ಕೆಲಸವನ್ನ ಬಿಡಬೇಕು. RSS ನವರು ಈಗ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಗೆ ನಮ್ಮ ಉತ್ತರದಾಯಿತ್ವ ಇಲ್ಲ, ಅವರ ಪತ್ರಕ್ಕೆ
ನಾವು ಡೋಂಟ್ ಕೇರ್ ಅನ್ನುವ ಮಾತುಗಳನ್ನು ಹೇಳುವ ಬದಲು, ಮತ್ತು RSS ಪ್ರಣೀತವಾಗಿರ್ತಕ್ಕಂಥ ಕೆಲವು ಅವರ ಮುಂಚೂಣಿ ಸಂಘಟನೆಗಳ ನಾಯಕರು ಅದು ಏನು ಅಸೂಕ್ಷ್ಮವಾದ ಮಾತುಗಳು, ನಿನ್ನ ಅಪ್ಪನಿಗೆ ಏನು ಮಾಡ್ಲಿಕ್ಕಾಗಿಲ್ಲ, ನೀನು ಯಾರು ಅಂತ ಕೇಳೋದ್ರಿಂದ ಹಿಡಿದು, ಮತ್ತು ಈ ರಮೇಶ್ ಜಿಗಜಿಣಗಿಯವರು ಹೇಳಿದಂತೆ RSSನ ವಿಚಾರ ಈ ದಲಿತನಿಗೆ ಯಾಕೆ ಬೇಕು ಎನ್ನುವ ಒಂದು ಅವಮಾನಕರವಾದ ಮಾತುಗಳನ್ನ ಹೇಳುವ ಬದಲು ನೀವೆಲ್ಲರೂ ಸೇರಿ, ಬಿಜೆಪಿಯ ಸಂಸದರು, ಶಾಸಕರು ಎಲ್ಲರೂ ಸೇರಿ, ನಾವು ಚುನಾವಣಾ ಆಯೋಗದೊಳಗೆ ನೋಂದಣಿ ಮಾಡ್ಕೊಂಡಿದ್ದೇವೆ, ನಾವು ನಮ್ಮ ಚುನಾವಣಾ ಬಾಂಡಿನ ಲೆಕ್ಕಾಚಾರವನ್ನ ಒಪ್ಪಿಸ್ತಾ ಇದ್ದೇವೆ, ಸಂಗ್ರಹಿಸಿದ್ದು ಎಲ್ಲಿಂದರಾಗಲಿ ಹೇಗಿದ್ದರಾಗಲಿ ನೀವು ಸಹಿತ ಅಂತ ಬಾಂಡುಗಳನ್ನ, ಹಣವನ್ನ ಸಂಗ್ರಹಿಸಿದ್ರ ಬಗ್ಗೆ ಜನರೆದುರುಗಡೆ ಉತ್ತರದಾಯಿತ್ವವನ್ನು ಹೊಂದಿರಬೇಕಾಗ್ತದೆ. ಆ ಕಾರಣಕ್ಕಾಗಿ ಅದನ್ನು ನೋಂದಣಿ ಮಾಡ್ಕೊಳ್ಳಿ. ನೀವು ಟ್ರಸ್ಟ್ ಆಗಿ ನೋಂದಣಿ ಮಾಡ್ತಿರೋ, ಅಥವಾ ಸೊಸೈಟೀಸ್ ಆಕ್ಟ್ ಅಲ್ಲಿ ಮಾಡ್ಕೋತಿರೋ, ಅಥವಾ ಅಸೋಸಿಯೇಷನ್ ಅಂತ ಮಾಡ್ಕೋತೀರಾ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನೋಂದಣಿ ಮಾಡಿಕೊಂಡು ನಿಮ್ಮ ಏನು ಲೆಕ್ಕಪತ್ರಗಳನ್ನ RSS ಪ್ರತಿಪಾದಿಸುವ ಅವ್ರ ಶಬ್ದ ಇರುತ್ತೆ ಯಾವಾಗಲೂ, ನಾವು ಅರ್ಥ ಶೌಚವನ್ನ ಕಾಪಾಡಿಕೊಳ್ಳುತ್ತೇವೆ ಅಂತ. ಅರ್ಥ ಶೌಚವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ RSS ನೋಂದಣಿ ಆಗಬೇಕು. ಮತ್ತು ದೇಶದ ಹಲವಾರು ವಿಚಾರಗಳಿಗೆ ನೀವೇ ಹೇಳಿದಂತೆ ಸದಸ್ಯತ್ವ ಅಷ್ಟೆಲ್ಲ ಇರೋದಂತಾದ್ರೆ, ಅಷ್ಟೊಂದು ದೊಡ್ಡ ಸಂಖ್ಯೆಯ ಶಾಖೆ ಇರೋದಂತಾದ್ರೆ, ನೀವು ಈ ದೇಶದಲ್ಲಿ ನೋಂದಣಿ ಮಾಡಿಕೊಂಡು ನಿಗೂಢ ನೆಲೆಯಿಂದ ಹೊರಗೆ ಬರುವುದು ಒಳ್ಳೆಯದು ಅನ್ನುವಂಥದ್ದು. ಈ ಸಂದರ್ಭವನ್ನು ಆ ಕಾರಣಕ್ಕಾಗಿ ಚರ್ಚೆ ಮಾಡಿಕೊಳ್ಬೇಕೇ ಹೊರತು ಇದನ್ನ ಇನ್ಯಾವುದೋ ದಿಕ್ಕಿಗೆ ಈ ಚರ್ಚೆಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅರ್ಥವಿಲ್ಲ ಅನ್ನುವಂಥ ಸಂಗತಿಯನ್ನು ಹೇಳಿ, ಈ ರೀತಿಯಾದಂಥ ಪತ್ರವನ್ನ ಏನು ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅವರೊಬ್ಬರ ಜವಾಬ್ದಾರಿಯುತ ನಾಗರಿಕನಾಗಿಯೂ ಬರೆದಿದ್ದಾರೆ, ಒಬ್ಬ ಗೃಹ ಮಂತ್ರಿಯಾಗಿಯೂ ಬರೆದಿದ್ದಾರೆ, ಒಂದು ರಾಜಕೀಯ ಪಕ್ಷದ ಮುಂಚೂಣಿ ನಾಯಕರಾಗಿಯೂ ಅದನ್ನು ಬರೆದಿದ್ದಾರೆ, ಮತ್ತು ಅವರ ಆ ಬರವಣಿಗೆಯ ಪತ್ರಕ್ಕೆ ಅದೇನು ಹೇಳ್ತಾರಲ್ಲ ವಿಷಲ್ ಬ್ಲೋವರ್, ಇವತ್ತು ಭಾರತದಲ್ಲಿ ಒಂದು ದೊಡ್ಡ ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಆ ಸಂದರ್ಭವನ್ನ ಉಪಯೋಗಿಸಿಕೊಂಡು RSSಗೆ ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ, ಅವರು ತಮ್ಮ ನೋಂದಣಿ ಸರ್ಟಿಫಿಕೇಟ್ ಅನ್ನ ಪ್ರದರ್ಶನ ಮಾಡಿ ಎಲ್ಲ ಕಡೆ RSSನವರು ಅರ್ಜಿ ಕೊಡ್ಬೇಕಾದ್ರೆ, ಅವ್ರ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ನಡೆಸ್ತಾರಲ್ಲ, ITC OTC ಅಂತ ನಡೆಸ್ತಾರಲ್ಲ, ಅವಾಗೆಲ್ಲ ಏನೇನೋ ನಿಗೂಢವಾದ ಹೆಸರಲ್ಲಿ ಅರ್ಜಿಯನ್ನು ಕೊಡ್ತಾರೆ. ನಾವು ಯೋಗ ಕಲಿಸ್ತೀವಿ, 1 ವಾರದ ಯೋಗ ಶಿಬಿರ, 1 ತಿಂಗಳ ಯೋಗ ಶಿಬಿರಕ್ಕೆ ಅಂತೇಳಿ ಕೊಟ್ಟು ಕಟ್ಟಡಗಳನ್ನ, ಶಾಲಾ ಕಾಲೇಜುಗಳನ್ನ, ಮೈದಾನಗಳನ್ನ, ಸರ್ಕಾರಿ ಮೈದಾನಗಳನ್ನ ಬಳಸ್ಕೊಳ್ತಾರೆ. RSS ಅಧಿಕೃತ ಸಂಸ್ಥೆಯಾಗಿ ಕೇಳಿದಾಗ ಮಾತ್ರ ಈ ರೀತಿಯಾಗಿ ಕೊಡ್ಲಿಕ್ಕೆ ಸರ್ಕಾರಿ ಜಾಗದಲ್ಲೋ ಅಥವಾ ಮುನ್ಸಿಪಾಲಿಟಿ ಮೈದಾನದಲ್ಲೋ ಅವರ ಸಮಾವೇಶಕ್ಕೆ ಒಂದು ಬೆಲೆ ಬರ್ತದೆ ಹೊರತು, ಅದಿಲ್ಲದೆ ಹೋದ್ರೆ ಅವರು ತಮ್ಮ ನಿಗೂಢತೆಯನ್ನು ಇಟ್ಕೊಂಡು ಈ ರೀತಿಯಾದಂಥ ಅವಕಾಶಗಳನ್ನು ಪ್ರತಿಪಾದಿಸುವ ದಿನಗಳಿಂದ ಹೊರಬರಬೇಕಾದಂಥ ಸಂದರ್ಭ ಬರುತ್ತೆ. ಮತ್ತು ಇವತ್ತು ಇಡೀ ದೇಶದಲ್ಲಿ RSS ಜನರನ್ನ ನಂಬಿಸ್ತಾ ಇತ್ತು. ಹೆಂಗೆ ಅಂದ್ರೆ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಎಲ್ಲರೂ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥವ್ರನ್ನು ಸಹಿತ ನಾವು ಗೌರವಿಸ್ತೀವಿ, ಎಲ್ಲರೂ ಯಾವುದಕ್ಕೆ ಅವರಿಗೆ ಕೆಲಸ ಪಡೀಲಿಕ್ಕೆ, RSSನವ್ರಿಗೆ ಏನಾದರೂ ಹಣ ಸಂಗ್ರಹ ಮಾಡ್ಬೇಕಂತಾದಾಗ ಮಾತ್ರ ಇಂತಹ ಅವಕಾಶಗಳನ್ನ ಹೇಳ್ತಾ ಇದ್ರು. ಆದರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ, ರಾಜಕೀಯ ಕಾರ್ಯಕರ್ತರಿಗೆ, ರಾಜಕೀಯ ಪಕ್ಷಕ್ಕೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದೇನು ಅಂದ್ರೆ RSS BJP ಇವೆರಡರೂ ಸಹಿತ ಏನು ಹೇಳ್ತಾರಲ್ಲ, ಭಿನ್ನವಾದಂಥ ಕಾರ್ಯಕ್ರಮ, ಗುರಿ ಒಂದೇ, ಮತ್ತು ಅವರುಗಳ ಮೂಲ ನೆಲೆಯೂ ಸಹಿತ ಒಂದೇ ಅನ್ನೋದು ಗೊತ್ತಾಗಿರ್ತಕ್ಕಂಥ ಈ ಹೊತ್ತಿನಲ್ಲಿ RSS ಒಂದು ಹಾರಿಕೆಯ ಉತ್ತರವನ್ನು ಕೊಡುವ ಬದಲು ಚಿಂತಕರನ್ನು ಕೂತ್ಕೊಂಡು ಮಾತಾಡಿಸ್ತಿದ್ದಾರೆ. RSSಗೆ 100 ತುಂಬಿದ ನೆನಪಿನಲ್ಲಿ ಚಿಂತಕರನ್ನು ಕೂರಿಸ್ಕೊಂಡು ಮಾತಾಡಿಸೋದು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕರೆಸಿ ಕಾರ್ಯಕ್ರಮ ಮಾಡೋದು, ಪ್ರೊಫೆಸರ್ಸನ್ನ, ಡಾಕ್ಟರ್ಸ್ನ, ಲಾಯರ್ಸ್ನ, ಇಂಜಿನಿಯರ್ಸ್ನ ಇವ್ರನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡ್ತಿರ್ತಕ್ಕಂಥ RSS ತಾನು ನೋಂದಾಯಿತವಾದ ಸಂಸ್ಥೆ ಅಂತ ಹೇಳಿ 100 ವರ್ಷ ತಲುಪಿದ ನಂತರವಾದರೂ ಒಂದು ಹೊಸ ಶಿಫ್ಟ್ ಅನ್ನ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.